ಸ್ನೇಹಿತರೆ ನಮಸ್ಕಾರ. ಯಾವಾಗ ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೇಲೆ ಇಂಥದ್ದೊಂದು ಪ್ರಕರಣ ಕೇಳಿ ಬಂತು, ಆಮೇಲೆ ಪ್ರಕರಣ ಕೇಳಿ ಬಂದಿದ್ದು ಕೂಡ ಹೇಗೆ ಅಂತ ಹೇಳಿದ್ರೆ, ಅವತ್ತು ಬೆಳಿಗ್ಗೆ ಇದ್ದಕ್ಕಿದ್ದಂಗೆ ದರ್ಶನ್ ಅರೆಸ್ಟ್ ಅನ್ನುವಂಥ ಸುದ್ದಿನೇ ಬಂದ್ಬಿಡ್ತು. ದರ್ಶನನ್ನ ಈ ರೀತಿ ಒಂದು ಪ್ರಕರಣದಲ್ಲಿ ವಶಕ್ಕೆ ಪಡೆಯುವಂತಹ ಅನುಮಾನ ಇದೆ, ಅಥವಾ ಇಂಥದ್ದೊಂದು ಪ್ರಕರಣ ನಡೆದಿದೆ, ಇದರಲ್ಲಿ ದರ್ಶನ್ ಪಾತ್ರ ಇದೆ, ಈ ರೀತಿಯಾದಂಥ ಯಾವ ಸುದ್ದಿಯೂ ಕೂಡ ಎಲ್ಲೂ ಕೂಡ ಬರಲಿಲ್ಲ. ನೇರವಾಗಿ ಬಂದಂಥ ಸುದ್ದಿ ಏನು ಅಂತ ಹೇಳಿದ್ರೆ ದರ್ಶನ್ ಅರೆಸ್ಟ್ ಅಂತೇಳಿ. ಈ ಸುದ್ದಿ ಆರಂಭದಲ್ಲಿ ಎಲ್ಲರೂ ಕೂಡ ಸುಳ್ಳು ಅಂತಲೇ ಅಂದ್ಕೊಂಡಿದ್ರು. ಇಲ್ಲ ಸುಮ್ಮನೆ ಯಾವುದೋ ಬೇರೆ ದರ್ಶನ್ಗೆ ಈ ದರ್ಶನ್ ಅಂತೇಳಿ ಕನ್ಫ್ಯೂಸ್ ಆಗಿರ್ತಾರೆ, ಈ ರೀತಿಯಾಗಿ ಆಗಿರ್ಲಿಕ್ಕಿಲ್ಲ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮದವರು ಕೂಡ ಒಂದ್ಸಲ ಕ್ರಾಸ್ ಚೆಕ್ ಮಾಡಿದ್ರು. ಆಮೇಲೆ ಪೊಲೀಸ್ ಮೂಲಗಳೇ ಇಲ್ಲ ಹೌದು, ಇದೇ ಚಾಲೆಂಜಿಂಗ್ ಸ್ಟಾರ್ ಅವರ ದರ್ಶನ್ ಅವರ ಅರೆಸ್ಟೇ ಆಗಿರೋದು, ಬೇರೆ ಯಾವ ದರ್ಶನ್ ಅಲ್ಲ ಅನ್ನೋವಂಥ ಕ್ಲಾರಿಫಿಕೇಶನ್ ಕೊಟ್ಟ ನಂತರ ಎಲ್ಲರೂ ಕೂಡ ದರ್ಶನ್ ಅರೆಸ್ಟ್ ಅನ್ನುವಂಥ ಸುದ್ದಿಯನ್ನು ಬ್ಲಾಸ್ಟ್ ಮಾಡಿದರು. ಬಟ್ ದರ್ಶನ್ ಇಲ್ಲಿ ಅರೆಸ್ಟ್ ಆದ ನಂತರ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹಿಂದಿನ ಘಟನೆಗಳು ಹೊರಗೆ ಬರ್ತಿದ್ದಾವೆ. ಅದು ಕಾಮನ್ ಕೂಡ ಏನು, ದರ್ಶನ್ ಬಗ್ಗೆ ಅಥವಾ ಯಾರೇ ವ್ಯಕ್ತಿ ಆಗಿರಲಿ, ನಾಳೆ ಇನ್ನೊಬ್ಬ ಯಾವುದೇ ನಟ ಆಗಿರಲಿ ಅಥವಾ ಇನ್ನೊಬ್ಬ ಯಾವುದೇ VIP ಪರ್ಸನ್ ಆಗಲಿ, ಆತ ಈ ರೀತಿ ಏನೋ ಒಂದು ಆಯಿತು ಆತನ ಜೀವನದಲ್ಲಿ ಅಂತ ಹೇಳಿದ್ರೆ ಹಿಂದೆ ನಡೆದಂಥ ಒಂದಷ್ಟು ಒಳ್ಳೆ ಘಟನೆಗಳು, ಕೆಟ್ಟ ಘಟನೆಗಳು ಕೂಡ ಹೊರಗಡೆ ಬರ್ತವೆ. ಒಳ್ಳೆಯದೇನಾದರೂ ನಡೀತು ಅಂತ ಹೇಳಿದ್ರೆ ಒಳ್ಳೆ ಘಟನೆಗಳು ಹೊರಗಡೆ ಬರ್ತವೆ, ಕೆಟ್ಟದೇನಾದರೂ ನಡೀತು ಅಂತ ಹೇಳಿದ್ರೆ ಕೆಟ್ಟ ಘಟನೆಗಳು ಹೊರಗಡೆ ಬರ್ತವೆ. ಇಲ್ಲಿ ದರ್ಶನ್ ವಿಚಾರದಲ್ಲಿ ಆಗಿರೋದು ಕೂಡ ಹಾಗೆ. ದರ್ಶನ್ ಇಲ್ಲಿ ಒಳ್ಳೆ ವಿಚಾರಕ್ಕೆ ಜೈಲಿಗೆ ಹೋಗಿರೋದಲ್ಲ, ಕೆಟ್ಟ ವಿಚಾರಕ್ಕೆ ಜೈಲಿಗೆ ಹೋಗಿರೋದು ಅಥವಾ ಪೊಲೀಸರು ಅರೆಸ್ಟನ್ನು ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ದರ್ಶನ್ಗೆ ಈ ಹಿಂದೆ ದರ್ಶನ್ ಜೀವನದಲ್ಲಿ ಏನೆಲ್ಲ ಈ ಹಿಂದೆ ನಡೆದಿತ್ತು, ಕೆಟ್ಟ ಘಟನೆಗಳು ಅಥವಾ ದರ್ಶನ್ ಇವತ್ತು ಹಾದಿ ತಪ್ಪೋದಕ್ಕೆ ಕಾರಣವಾದಂಥ ಅಂಶಗಳೇನು, ಈ ರೀತಿಯಾದಂಥ ಬೇರೆ ಬೇರೆ ಆಯಾಮಗಳಲ್ಲಿ ಒಂದಷ್ಟು ವಿಚಾರಗಳು, ಚರ್ಚೆಗಳು, ಆಮೇಲೆ ಒಂದಷ್ಟು ಸ್ನೇಹಿತರ ಅಭಿಪ್ರಾಯಗಳು ಹೀಗೆಲ್ಲವೂ ಕೂಡ ವ್ಯಕ್ತವಾಗ್ತಿದೆ. ಇದರಲ್ಲಿ ಒಂದು ನಾನು ಸೂಕ್ಷ್ಮವಾಗಿ ಗಮನಿಸಿದಂಥ ವಿಚಾರ ಏನು ಅಂತ ಹೇಳಿದ್ರೆ ದರ್ಶನ್ ಬದಲಾವಣೆಯ ಬಗ್ಗೆ. ಹೌದು, ದರ್ಶನ್ ಈ ಹಿಂದೆ ಇದ್ದಂಥ ರೀತಿ ಮತ್ತು ದರ್ಶನ್ ಜೊತೆಗೆ ಈ ಹಿಂದೆ ಇದ್ದಂಥ ಗೆಳೆಯರ ಒಂದು ಬಳಗಕ್ಕೂ ಈಗ ಇರುವಂತಹ ದರ್ಶನ್ ಗೆಳೆಯರ ಬಳಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಕೊರೋನಾದ ಲಾಕ್ಡೌನ್ ಸಂದರ್ಭದಲ್ಲಿ ದರ್ಶನ್ ಕಂಪ್ಲೀಟ್ ಆಗಿ ಬದಲಾಗ್ತಾ ಹೋದರು ಅನ್ನುವಂತಹ ಮಾತನ್ನು ಸ್ವತಃ ಅವರ ಸ್ನೇಹಿತರೇ ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ, ನೀವು ಯಾರನ್ನೇ ಕೇಳ್ರಿ ದರ್ಶನ್ ಜೊತೆಗಿದ್ದಂತಹ ಈ ಹಿಂದೆ ಇದ್ದಂಥ ಸ್ನೇಹಿತರನ್ನು ಯಾರನ್ನೇ ಕೇಳಿ, ದರ್ಶನ್ನ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ದರ್ಶನ್ ಜೊತೆಗೆ ಇರುವಂತಹ ಪಟಾಲಂ ಅಂತಲೇ ಎಲ್ಲರೂ ಕೂಡ ಘಂಟಾಘೋಷವಾಗಿ ಹೇಳ್ತಾರೆ. ಅಂದರೆ ದರ್ಶನ್ ಜೊತೆಗಿರುವಂಥ ಟೀಮ್ ಅಷ್ಟು ಕೆಟ್ಟ ಟೀಮ್ ಅನ್ನೋದನ್ನು ಸ್ವತಃ ಈ ಹಿಂದೆ ಇದ್ದಂಥ ಸ್ನೇಹಿತರು ಹೇಳ್ತಾ ಇದ್ದಾರೆ. ಹಾಗಾದರೆ ದರ್ಶನ್ ಜೊತೆಗಿದ್ದಂಥ ಸ್ನೇಹಿತರು ಬಹುತೇಕ ಎಲ್ಲರೂ ಕೂಡ ದೂರ ಆಗಿದ್ದು ಯಾಕೆ ಮತ್ತು ಹೇಗೆ, ಅದಕ್ಕೆ ಕಾರಣ ಏನು? ಇದು ದರ್ಶನ್ಗೆ ಗೊತ್ತಿರಲಿಲ್ವಾ? ಈ ರೀತಿಯಾಗಿ ತನ್ನ ಹಿಂದೆ ನಡೀತಾ ಇದೆ ಎನ್ನುವಂಥ ಒಂದು ಷಡ್ಯಂತ್ರದ ಬಗ್ಗೆ ದರ್ಶನ್ಗೆ ಅರಿವೇ ಇರಲಿಲ್ವಾ? ಇದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಜೊತೆಗೆ ಅದೊಂದು ತಪ್ಪನ್ನು ದರ್ಶನ್ ಮಾಡದೇ ಇದ್ದಿದ್ರೆ ಇವತ್ತು ಜೈಲು ಸೇರುವಂತಹ ಸಾಧ್ಯತೆಯೇ ಇರ್ತಿರಲಿಲ್ಲ, ಮತ್ತು ದರ್ಶನನ್ನು ಹಿಡಿದು ನಿಲ್ಲಿಸುವಂಥ ಮತ್ತೊಬ್ಬ ವ್ಯಕ್ತಿಯು ಕೂಡ ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕಂತೂ ಬರೋಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವಂತಹ ಇನ್ಸೈಡ್ ಇನ್ಫಾರ್ಮೇಷನ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಚಾಲೆಂಜಿಂಗ್ ಸ್ಟಾರ್, ಡಿ ಬಾಸು, ಬಾಕ್ಸ್ ಆಫೀಸ್ ಸುಲ್ತಾನು, ಹೀಗೇ ಸಾಕಷ್ಟು ಹೆಸರುಗಳಿಂದ ಕರೆಯಲ್ಪಡುವಂತಹ ನಟ ಅಂತ ಹೇಳಿದ್ರೆ ಅದು ದರ್ಶನ್, ಅಲಿಯಾಸ್ ದರ್ಶನ್ ತೂಗುದೀಪು, ದಾಸ ದರ್ಶನ್ ಅಂತಲೇ ಕರೆಯುವಂತಹ ನಟ. ದಾಸ ಅಂತ ಹೇಳಿದ್ರೆ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಸ ಅಂತೇಳಿ ದರ್ಶನ್ ಹೇಳ್ತಾರೆ. ಅಭಿಮಾನಿಗಳನ್ನು ಸೆಲೆಬ್ರಿಟಿ ಅಂತೇಳಿ ಕರೀತಾರೆ. ಅಭಿಮಾನಿಗಳಿಗೆ ವಿಶೇಷವಾದಂಥ ಪ್ರೀತಿ ಗೌರವವನ್ನು ನಾನು ಕೊಡ್ತೇನೆ ಅಂತಲೂ ಕೂಡ ಹೇಳ್ತಾರೆ. ಆಮೇಲೆ ಹಗಲೆಲ್ಲ ಕೂಡ ದರ್ಶನ್ನು ದೇವರು. ರಾತ್ರಿ ಆಗ್ತಿದ್ದಂತೆ ದರ್ಶನ್ ಮೈ ಮೇಲೆ ಒಂದು ದೆವ್ವ ಬಂದುಬಿಡುತ್ತೆ. ಆ ದೆವ್ವ ಯಾವಾಗ ದರ್ಶನನ್ನು ಮೆಟ್ಟಿಕೊಳ್ಳುತ್ತೋ ಅದಾದ ಬಳಿಕ ದರ್ಶನನ್ನು ಹಿಡಿದು ನಿಲ್ಲಿಸುವಂಥ ವ್ಯಕ್ತಿ ಯಾರೂ ಕೂಡ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ದರ್ಶನ್ ಜೀವನವನ್ನು ಸಾಗಿಸ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಇದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ದರ್ಶನ್ಗೆ ಇವತ್ತು ಜೈಲು ವಾಸ ಅಥವಾ ಪೊಲೀಸ್ ಸ್ಟೇಷನ್ನ ವಾಸ ಕಾಯಂ ಆಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ದರ್ಶನ್ಗೆ ಭಾರಿ ಸಂಕಷ್ಟಗಳು ಕೂಡ ಎದುರಾಗ್ತಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ ದರ್ಶನ್ ಜೊತೆಗೆ ಇರುವಂಥ ಸ್ನೇಹಿತರು. ಹೌದು, ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಇವತ್ತು ದರ್ಶನ್ ಅರೆಸ್ಟ್ ಆಗೋದಕ್ಕೆ ಅಥವಾ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಬಂಧನವಾಗಿ ಜೈಲು ಸೇರೋದಕ್ಕೆ ಅಥವಾ ಸ್ಟೇಷನ್ನಲ್ಲಿ ಹಗಲು ರಾತ್ರಿಯನ್ನು ಕಳೆಯೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ದರ್ಶನ್ ಜೊತೆಗಿರುವಂಥ ಸ್ನೇಹಿತರು. ಆದರೆ ಇಲ್ಲಿ ನೀವು ಆರಂಭದಿಂದನೂ ಕೂಡ ಗಮನಿಸ್ತಿರ್ಬೋದು, ಪ್ರಕರಣ ನಡೆದು 1 ವಾರ ಆದರೂ ಕೂಡ ಈ ಹಳೆಯ ಸ್ನೇಹಿತರು ಯಾರು ಕೂಡ ದರ್ಶನನ್ನು ಭೇಟಿ ಮಾಡಲಿಲ್ಲ, ದರ್ಶನ್ ಪರವಾಗಿ ಮಾತನಾಡಲಿಲ್ಲ, ದರ್ಶನ್ ವಿರುದ್ಧವಾಗಿಯೂ ಕೂಡ ಮಾತನಾಡಲಿಲ್ಲ. ಯಾಕೆ ಏನು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಪ್ರಶ್ನೆಗಳು ಕೂಡ ಎದ್ದಿದ್ವು. ಅಣ್ಣ, ಮಚ್ಚ, ಮಗ, ಸಹೋದರನ ರೀತಿ, ಬೆಸ್ಟ್ ಫ್ರೆಂಡು,
ನನ್ನನ್ನು ಬೆಳೆಸಿದಂಥ ಗುರು, ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಿದ್ದವರು ಇವತ್ತು ಯಾರೂ ಕೂಡ ಕಾಣಿಸ್ತಿಲ್ಲ, ಬರ್ತಿಲ್ಲ ಅನ್ನೋಂಥ ಮಾತುಗಳು ಕೂಡ ಇತ್ತು. ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಾಗ ಇವಾಗ ಒಂದು ಸೂಕ್ಷ್ಮವಾದಂಥ ಉತ್ತರ ಸಿಕ್ಕಿದೆ. ಅದೇನು ಅಂತ ಹೇಳಿದ್ರೆ ದರ್ಶನ್ ಬದಲಾವಣೆ. ಹೌದು, ಇವತ್ತು ದರ್ಶನ್ ಒಂದು ಕೊಲೆ ಆರೋಪವನ್ನು ಹೊತ್ಕೊಂಡು ಜೈಲು ಸೇರಿರುವಂಥದ್ದು. ಈ ಸಂಬಂಧ ಈ ಎಲ್ಲ ದರ್ಶನ್ ಜೊತೆಗೆ ಇರುವಂಥ ಎಲ್ಲ ಗ್ಯಾಂಗ್ಗಳು ಅಥವಾ ಈ ಗ್ಯಾಂಗ್ನಲ್ಲಿರುವಂಥ ಸದಸ್ಯರಿಗೆ ದರ್ಶನ್ ಯಾರು ಅಂತಲೇ ಗೊತ್ತಿಲ್ಲ ಒಂದಷ್ಟು ಜನರಿಗೆ. ದರ್ಶನ್ ಭೇಟಿಯನ್ನು ಕೂಡ ಇದುವರೆಗೆ ಆಗಲಿಲ್ಲ ಒಂದಷ್ಟು ಜನರು. ಆದರೆ ದರ್ಶನ್ ಜೊತೆಗಿರುವಂತಹ ಒಂದಷ್ಟು ಪ್ರಮುಖ ಆರೋಪಿಗಳು ಯಾರಿದ್ದಾರೆ ನೋಡಿ, ಅವರೆಲ್ಲರೂ ಮಾಡಿದಂಥ ಕೃತ್ಯದ ಫಲವಾಗಿ ಮತ್ತು ಅವರೆಲ್ಲರೂ ಮಾಡಿದಂತಹ ಮಾಡಬಾರದ ಕೆಲಸದ ಒಂದು ಇದರಾಗಿ ಫಲವಾಗಿ ಇವತ್ತು ದರ್ಶನ್ ಜೈಲು ಸೇರುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಸುಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವತಃ ಇದನ್ನು ಅವರ ಸ್ನೇಹಿತರೆ ಹೇಳ್ತಾರೆ. ದರ್ಶನ್ ಜೊತೆಗಿದ್ದಂತಹ ಬಹುತೇಕ ಸ್ನೇಹಿತರು ಇವತ್ತು ಯಾರೂ ಕೂಡ ಇಲ್ಲ. ನವಗ್ರಹ ಸಿನಿಮಾ ಇರ್ಬೋದು ಅಥವಾ ಇತ್ತೀಚೆಗೆ ಬಂದಂಥ ಕಾಟೇರ ಸಿನಿಮಾ ಇರ್ಬೋದು, ಈ ಎಲ್ಲ ಸಿನಿಮಾಗಳಲ್ಲೂ ಕೂಡ ಇದ್ದವರೇ ಬೇರೆ, ಈಗ ಇರೋರೇ ಬೇರೆ. ಸ್ವತಃ ರವಿಚೇತನ್ ಈ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲ, ದರ್ಶನ್ ಜೊತೆಗೆ ನಾವೆಲ್ಲರೂ ಕೂಡ ಅಂತರವನ್ನು ಕಾಪಾಡಿಕೊಂಡ್ವಿ, ಸೃಜನ್ನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ದೂರ ಇದ್ದೇವೆ. ಯಾಕೆ? ಅದಕ್ಕೂ ಕೂಡ ಕಾರಣ ಇದೆ. ಏನಾಯಿತು ಅಂತ ಹೇಳಿದ್ರೆ, ಇವತ್ತು ದರ್ಶನ್ ಜೊತೆಗೆ ಅರೆಸ್ಟ್ ಆಗಿದ್ದಾರೆ ನೋಡಿ, ಇದರಲ್ಲಿ ಬಹುತೇಕ ಜನರು ದರ್ಶನ್ಗೆ ಒಂದು ಬೇಲಿಯನ್ನು ಹಾಕಿಬಿಡ್ತಾರೆ. ಆ ಬೇಲಿಯನ್ನು ದಾಟ್ಕೊಂಡು ಹೋಗೋದಕ್ಕೆ ಇವ್ರು ಯಾರಿಗೂ ಕೂಡ ಅವಕಾಶವನ್ನು ಕೊಡೋದಿಲ್ಲ ಈ ಕಿರಾತಕರ ಗ್ಯಾಂಗ್. ಯಾಕೆ ಅಂತ ಹೇಳಿದ್ರೆ, ದರ್ಶನ್ನು ಈ ಲಾಕ್ಡೌನ್ ಆದ ಬಳಿಕ ಇವ್ರ ಜೊತೆಗೆ ಕ್ಲೋಸ್ ಆಗ್ತಾರೆ. ಬೇರೆ ಬೇರೆ ಕಾರಣಕ್ಕೆ ಕ್ಲೋಸ್ ಆಗ್ತಾರೆ. ಕ್ಲೋಸ್ ಆಗ್ತಾ ಹೋದವರು ಈ ದರ್ಶನ್ಗೆ ಇವರೆಲ್ಲರೂ ಕೂಡ ಮಾಡ್ತಿರುವಂಥ ಕೃತ್ಯದ ಬಗ್ಗೆ ಚಿಕ್ಕ ಮಾಹಿತಿನೂ ಕೂಡ ಇರೋದಿಲ್ಲ, ಡೌಟ್ ಕೂಡ ಬರೋದಿಲ್ಲ. ದರ್ಶನ್ದು ವೀಕ್ನೆಸ್ಸು ಕೂಡ ಅದೇ ಅಂತಲೇ ಹೇಳ್ತಾರೆ ಸಾಕಷ್ಟು ಜನ. ನಂಬಿದರೆ ಸಿಕ್ಕಾಬಟ್ಟೆ ನಂಬಿಬಿಡ್ತಾರೆ ಅಂತೇಳಿ. ಆ ರೀತಿ ಇವರೆಲ್ಲರೂ ಕೂಡ ನಂಬ್ತಾರೆ. ಬಟ್ ಇವ್ರೇನು ಮಾಡ್ತಾರೆ, ಈ ನನ್ನ ಮಕ್ಕಳು ಈ ದರ್ಶನ್ ಜೊತೆಗೆ ಈ ಹಿಂದೆ ಇದ್ರಲ್ಲ ಸ್ನೇಹಿತರು, ಅವರೆಲ್ಲರೂ ಕೂಡ ಮತ್ತೆ ಎಂಟ್ರ್ ಆದರೆ ಇವರು ಸೈಡ್ ಲೈನ್ ಆಗ್ತಾರೆ ಅನ್ನೋದು ಇವ್ರಿಗೆ ಗೊತ್ತಿತ್ತು. ಆಮೇಲೆ ಇವರ ಹಣೆ ಬರೋನು ಕೂಡ ಬಹುಶಃ ದರ್ಶನಿಗೆ ಗೊತ್ತಾಗುತ್ತೆ ಅನ್ನೋಂಥ ಭಯನೂ ಕೂಡ ಇವ್ರಿಗಿತ್ತು ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಇವ್ರೇನು ಮಾಡ್ತಾರೆ, ಸಹವಾಸನೇ ಬೇಡ ಅಂತ ಹೇಳ್ಬಿಟ್ಟು ಅವರನ್ನು ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವರ ಪರ್ಮಿಷನನ್ನು ಪಡೆದು ನಂತರ ದರ್ಶನನ್ನು ಭೇಟಿ ಪಡಬೇಕು, ಆ ರೀತಿಯಾದಂಥ ಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ. ಇದನ್ನು ಸಹಜವಾಗಿ ದರ್ಶನ್ ಜೊತೆಗೆ ಈ ಹಿಂದೆ ಇದ್ದಂತಹ ಯಾರೂ ಕೂಡ ಸಹಿಸೋಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ, ಹಗಲು ರಾತ್ರಿ ದರ್ಶನ್ ಈ ಹಂತಕ್ಕೆ ಬರೋವರೆಗೂ ಕೂಡ ದರ್ಶನ್ ಜೊತೆಗೆ ಇದ್ದಂಥ ಸ್ನೇಹಿತರು ಇವರೆಲ್ಲರೂ ಕೂಡ ಇವತ್ತು ನಿನ್ನೆ ಬಂದವರು. ಆಮೇಲೆ ದರ್ಶನ್ ಒಳ್ಳೆ ದಿನಗಳನ್ನು ಕೂಡ ನೋಡಿದ್ದಾರೆ, ಕೆಟ್ಟ ದಿನಗಳನ್ನು ಕೂಡ ದರ್ಶನ್ ಜೊತೆಗೆ ಇದ್ಕೊಂಡು ನೋಡಿದವರು ಇವರೆಲ್ಲರೂ ಕೂಡ. ಸುಖದಲ್ಲಿದ್ದಾಗಲೂ ಕೂಡ ಕಷ್ಟದಲ್ಲಿದ್ದಾಗಲೂ ಕೂಡ ನೋಡಿದವರು. ಈಗ ಯಾರೋ ಬಂದ್ಕೊಂಡು ನಮ್ಮನ್ನೇ ಅವಾಯ್ಡ್ ಮಾಡೋದು, ಹೊರಗಡೆ ಕೂರಿಸೋದು, ದರ್ಶನ್ ಬರ್ತಾರೆ ವೆಯ್ಟ್ ಮಾಡಿ ಅಂತೇಳಿ ಹೇಳೋದು, ಫೋನ್ ಮಾಡಿದರೆ ಫೋನಿಗೆ ಸಿಗದೆ ಇರುವಂಥದ್ದು, ಈ ರೀತಿಯಾದಂತಹ ಮನಸ್ಥಿತಿ ಏನಾಯಿತು ದರ್ಶನಿಂದ ಇವರೆಲ್ಲರನ್ನು ಕೂಡ ದೂರ ಮಾಡ್ತು. ಈ ಹಳೆ ಗ್ಯಾಂಗ್ ಇದೆಯಲ್ಲ, ಈ ಹಳೆ ಗ್ಯಾಂಗನ್ನು ದೂರ ಮಾಡ್ತು. ಹಂತವಾಗಿ ಸ್ವಾಭಿಮಾನ ಯಾರಿಗಾದ್ರೂ ಇದ್ದೇ ಇರುತ್ತಲ್ವ. ಈಗ ಸರಿ, ಈಗ ದರ್ಶನ್ಗೂ ಆದರೂ ಇದ್ರ ಬಗ್ಗೆ ಅರಿವು ಇರಬೇಕಾಗಿತ್ತು ಅಥವಾ ಅರಿವಿದೆ ಅನ್ನೋದು ಅವರ ಭಾವನೆ. ಬಟ್ ದರ್ಶನ್ಗೆ ಇದು ಯಾವ ವಿಚಾರನೂ ಕೂಡ ಗೊತ್ತಿಲ್ಲ. ಈ ರೀತಿ ಅವಾಯ್ಡ್ ಮಾಡ್ತಿದ್ದಾರೆ, ಈ ರೀತಿ ಅವರನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನುವಂಥ ಯಾವ ವಿಚಾರನೂ ಕೂಡ ಗೊತ್ತಿರಲಿಲ್ಲ. ಅವರು ಕೂಡ ಇವರು ದರ್ಶನ್ಗೇನು ಹೇಳಕ್ಕೆ ಹೋಗಲಿಲ್ಲ. ದರ್ಶನ್ ಏನು ಅಂದ್ಕೊಂಡ್ರು, ಅವರವರ ಕೆರಿಯರ್ನಲ್ಲಿ ಅವ್ರವ್ರು ಬ್ಯುಸಿ ಇದ್ದಾರೆ, ಕ್ಯಾರಿಯನ್ ಅಂತ ಹೇಳಿಬಿಟ್ಟು ದರ್ಶನ್ ಕೂಡ ಸುಮ್ಮನೆ ಆದರು. ಬಟ್ ಆಮೇಲೆ ಗೊತ್ತಾಗಿತ್ತು ಇದು ತುಂಬ ಅಪಾಯಕಾರಿಯಾಗಿ ಬೆಳೆದು ಬಿಟ್ಟಿದೆ ಅಂತೇಳಿ. ಅಂದರೆ ಇಲ್ಲಿ ನೋಡಿ, ದರ್ಶನ್ ಜೊತೆಗಿರುವಂತಹ ಯಾವುದಾದ್ರೂ ಒಂದು ಮುಖನಾದರೂ ಕೂಡ ನೋಡುವಂಥ ಮುಖನ, ಎಜುಕೇಟೆಡ್ ಮುಖನ, ಇವ್ರು ಯಾರಾದರೂ ಬಿಸ್ನೆಸ್ ಮ್ಯಾನ್ ರೀತಿ, ನಟರ ರೀತಿ ಅಥವಾ ಎಜುಕೇಷನ್ ಇರುವಂತಹ ಮನುಷ್ಯರ ರೀತಿ ಕಾಣಿಸ್ತಾರೆ. ಎಲ್ಲವೂ ಪಕ್ಕ ಸ್ಲಮ್ಮು. ಎಲ್ಲದರಲ್ಲೂ ಕೂಡ ಇಲ್ಲಿ ಮುಕ್ಳಲ್ಲಿ 3 kg ಮಾಂಸ ಇಲ್ಲ, ಆದರೆ ದಿಮಾಕಿಗೇನು ಕಡಿಮೆ ಇಲ್ಲ ಅಂತಾರಲ್ಲ, ಹಾಗೆ ಎಲ್ಲವೂ ಕೂಡ ಮುಖ 3 ದಿನ ಆಗಿರ್ಬೋದು ತೊಳಿದೆ, ಅಂತಹ ಮುಖಗಳೇ ಎಲ್ಲವೂ ಕೂಡ. ಒಂದೇ ಒಂದು ಮುಖದಲ್ಲಿ ಕಳೆ ಇಲ್ಲ, ಒಂದೇ ಒಂದು ಮುಖ ಸುಂದರವಾಗಿಲ್ಲ. ದರ್ಶನ್ ಜೊತೆಗಿದ್ದಂಥ ಈ ಇಂದಿನ ಎಲ್ಲರೂ ಸೆಲೆಬ್ರಿಟಿಗಳು, ಎಲ್ಲರೂ ಸಿನಿಮಾ ಇಂಡಸ್ಟ್ರಿಯವರು ಅಥವಾ ಕ್ಲಾಸ್ಮೇಟ್ಸು, ಈ ರೀತಿ ಅವರೆಲ್ಲರೂ ಕೂಡ ಕ್ಲಾಸ್ ಪೀಪಲ್ಗಳಿದ್ರು. ಅವ್ರು ಯಾರು ಕೂಡ ದರ್ಶನನ್ನು ಈ ರೀತಿ ತಪ್ಪು ದಾರಿಯಲ್ಲಿ ಹೋಗ್ತಿದ್ರೆ ಪಟ್ಟಂತೇಳಿ ಎಚ್ಚರಿಸ್ತಿದ್ರು. ಬೇಡ ಮಗ, ಈ ರೀತಿ ಮಾಡಬೇಡ ಅಂತೇಳಿ ಅಲರ್ಟ್ ಮಾಡ್ತಾಯಿದ್ರು. ಅಥವಾ ಇವ್ರು ಯಾರಾದರೂ ತಪ್ಪು ದಾರಿಗೆ ಹೋದ್ರೂ ಕೂಡ ದರ್ಶನ್ ಅಲರ್ಟ್ ಮಾಡ್ತಿದ್ದಂತೆ, ಬೇಡ ಆ ರೀತಿ ಮಾಡಬಾರ್ದು ಅಂತಲೂ ಕೂಡ. ಆ ರೀತಿ ಇದ್ದಂಥ ದರ್ಶನ್ ಸಡನ್ನಾಗಿ ಯಾಕೆ ಚೇಂಜ್ ಆದರು ಅನ್ನೋದು ಬಹುಶಃ ಎಲ್ಲರಿಗೂ ಕೂಡ ಇರುವಂಥ ಪ್ರಶ್ನೆ. ಆಮೇಲೆ ಇವರು ಕೂಡ ಹೇಳ್ತಾರೆ, ಆ ಮಾಯಾಂಗನೆ ಪವಿತ್ರ ಗೌಡ ಯಾವಾಗ ದರ್ಶನ್ ಬಾಳಲ್ಲಿ ಸಿಕ್ಕಾಬಟ್ಟೆ ಎಂಟ್ರಿ ಕೊಟ್ಲು, ಅವಳು ಯಾವಾಗ ತೀರಾ ಹತ್ತಿರವಾದ್ಲು, ಅದಾದ ಬಳಿಕ ಇವರೆಲ್ಲರೂ ಕೂಡ ಕ್ಲೋಸ್ ಆಗಿದ್ದು, ಇವರೆಲ್ಲರೂ ಕೂಡ ಆನಂತರ ಕ್ಲೋಸ್ ಆಗಿದ್ದು, ಅವರಿಂದನೇ ದರ್ಶನ್ ಇವತ್ತು ನಮ್ಮಿಂದ ದೂರ ಆಗಿದ್ದು, ಅವಳೇ ಇದೆಲ್ಲದಕ್ಕೂ ಕೂಡ ಕಾರಣಕರ್ತೆ ಅಂತೇಳಿ. ದರ್ಶನ್ನು ಈ ಪವಿತ್ರಗೌಡ ಸಹವಾಸ ಮಾಡದೇ ಇದ್ದಿದ್ರೆ ಬಹುಶಃ ಇವತ್ತು ದರ್ಶನ್ಗೆ ಇಂಥದ್ದೊಂದು ಸ್ಥಿತಿ ಬರ್ತಿರಲಿಲ್ಲ ಅಂತೇಳಿ. ನೋಡಿ, ಆ್ಯಕ್ಚುಲಿ ಕರೆಕ್ಟ್ ಅದು. ಈ ಹಿಂದಿನ ಸೋಷಿಯಲ್ ಮೀಡಿಯಾಗಳ ಫೋಟೋಸ್ಗಳನ್ನು ನೋಡಿದ್ರೆ ದರ್ಶನ್ ಜೊತೆಗೆ ಈ ಹಿಂದೆ ಇದ್ದಂಥ ನಟರು ಇವರೆಲ್ಲರೂ ಕೂಡ, ಪ್ರಜ್ವಲಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ಹಿಂದೆ ಇದ್ದಂಥ ನಟರು
ಬಟ್ ಇವತ್ತಿರುವಂಥ ನಟರು ಯಾರೂ ಕೂಡ ದರ್ಶನ್ ಜೊತೆಗೆ ಗುರುತಿಸ್ಕೊಳ್ತಾ ಇಲ್ಲ. ಇದರಲ್ಲಿ ನಟರೇ ಇಲ್ಲ. ಇರುವಂಥ ಟೀಮ್ನಲ್ಲಿ ನಟರ ಅಂತ ಹೇಳಿ ಯಾರೂ ಇಲ್ಲ, ಎಲ್ಲ ನಟ ರಾಕ್ಷಸರೇ ಇರುವಂಥದ್ದು. ಆ ಕಾರಣಕ್ಕೋಸ್ಕರನೇ ದರ್ಶನ್ಗೆ ಈ ಸ್ಥಿತಿ ಬಂತು ಅನ್ನೋದನ್ನು ಸ್ವತಃ ದರ್ಶನ್ ಸ್ನೇಹಿತರೆ ಹೇಳಿರುವಂಥ ವಿಚಾರ. ಈಗ ನೀವೇ ಆಲೋಚನೆ ಮಾಡಿ, ಇಲ್ಲಿ ತಪ್ಪು ಯಾರದ್ದು? ದರ್ಶನ್ಗೆ ಇದು ಯಾವ ವಿಚಾರನೂ ಕೂಡ ಗೊತ್ತಿಲ್ಲ, ಆದರೆ ಇನ್ಮೇಲೂ ಕೂಡ ಗೊತ್ತಾಗದೇ ಇದ್ದರೆ ದರ್ಶನ್ ಇನ್ನಷ್ಟು ಕಷ್ಟಗಳನ್ನು ಮುಂದಿನ ದಿನಗಳಲ್ಲಿ ಎದುರಿಸೋದು ಸತ್ಯ. ಆಮೇಲೆ ಯಾರೇ ಆದರೂ ಕೂಡ ಈ ವಿಚಾರವನ್ನು ಹೇಳ್ತಾನೆ ಇದ್ದಾರೆ. ದರ್ಶನ್ ಇವಾಗ ಮಾಡಿರುವಂಥ ಮಿಸ್ಟೇಕ್ಸು ದರ್ಶನ್ ಮಾಡಿರುವಂಥ ಮಿಸ್ಟೇಕ್ಸ್ ಅಲ್ಲ, ದರ್ಶನ್ ಜೊತೆಗಿರುವಂಥ ಅವರು ಮಾಡಿರುವಂಥ ಮಿಸ್ಟೇಕ್ಸು. ಆ ಕಾರಣಕ್ಕೋಸ್ಕರ ದರ್ಶನ್ ಲಾಕ್ ಆದರು ಅಂತೇಳಿ. ಹೀಗಿರುವಾಗ ದರ್ಶನ್ ಅಲರ್ಟ್ ಆಗದೇ ಇದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ಅಪಾಯವನ್ನು ಎದುರಿಸುವಂತಹ ಚಾನ್ಸಸ್ ಇದೆ. ಈಗಲೇ ಇದನ್ನೆಲ್ಲರೂ ಸರಿ ಮಾಡಿಸ್ಕೊಳ್ಬೇಕು ಅನ್ನೋದು ಅವರ ಸ್ನೇಹಿತರ ಅಳಲು. ಜೊತೆಗೆ ಸ್ನೇಹಿತರು ಕೂಡ ಈಗ ಅದನ್ನೇ ಹೇಳ್ತಿರೋದು, ನಾವು ದರ್ಶನಿಂದ ನಾವು ದೂರ ಆಗಲಿಲ್ಲ, ನಮ್ಮನ್ನು ದರ್ಶನ್ ದೂರ ಮಾಡಿದ್ರು, ನಾವು ನಮ್ಮಷ್ಟಕ್ಕೆ ಆಗಿಬಿಟ್ವಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತೇಳಿ. ಬಟ್ ಇವತ್ತಿಗೂ ಕೂಡ ದರ್ಶನ್ ಇದರಿಂದ ಕಳಂಕದಿಂದ ಮುಕ್ತರಾಗಿ ಹೊರಗಡೆ ಬರಬೇಕು ಅನ್ನೋಂಥ ಆಶಯವನ್ನು ಎಲ್ಲ ಸ್ನೇಹಿತರು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಸ್ನೇಹ ಮತ್ತು ಸ್ನೇಹ ಮುರಿದು ಬಿದ್ದಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.